ಭಾಳಷ್ಟು ಸಂಸ್ಥೆ ಇದ್ದಾವೆ, ದುಡ್ಡು ಮಾಡಲಿಕ್ಕೆ ನಿಂತಿದ್ದಾರೆ. ದುಡ್ಡು ಬೇಕೇ ಬೇಕು, ಬೇಸಿಕ್ ನೀಡ್ ನಮಗೆ ದುಡ್ಡು ಬೇಕು. ಆದರೆ ಎಜುಕೇಷನ್ ಜೊತೆಗೆ ಮತ್ತೆ ಕೆಲಸಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೆಲಸ ಕೊಡ್ತಾರೆ. ನಿಮಗೂ ಎಜುಕೇಷನ್ ಟು ಎಜುಕೇಷನ್, ವಿದ್ಯಾಭ್ಯಾಸದಿಂದ ವಿದ್ಯಾಭ್ಯಾಸ ಸಿಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಂಸ್ಥೆಗಳು ದೊಡ್ಡ ದೊಡ್ಡ ಸಂಸ್ಥೆ ಬೆಳೆದಿದ್ದಾವೆ. ಇವತ್ತು ಬಡವ್ರ ಬಗ್ಗೆ ಆಗಲಿ ಅಥವಾ ಯಾರಿಗೆ ಕೆಲಸ ಇಲ್ಲ ಅವ್ರ ಬಗ್ಗೆ ಆಗಲಿ ಯಾರು ಯೋಚನೆ ಮಾಡ್ತಿಲ್ಲ. ಇವರು ಒಂದು ಒಳ್ಳೆಯ ವಿಚಾರ ಹಿಡಿದು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೆಲಸ ಇಲ್ಲ, ಯಾರು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಇದನ್ನೆಲ್ಲರೂ ಸದುಪಯೋಗ ಮಾಡ್ಕೊಂಡ್ರೆ. ಮೊದಲಿಗೆ ನನ್ನ ಹತ್ರ ಮುಕ್ತವಾಗಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆ ಇವತ್ತು ದುಡ್ಡಿನ ಅವಶ್ಯಕತೆ ಇದೆ, ಮಹಿಳೆಯರಿಗೆ ಕೆಲಸ ಮಾಡೋದ್ರ ಮುಖಾಂತರ, ಅದನ್ನು ಕೂಡ ವಿದ್ಯಾಭ್ಯಾಸ ಕೊಡೋ ಮುಖಾಂತರ ವಿದ್ಯಾಭ್ಯಾಸದಿಂದ ವಿದ್ಯಾಭ್ಯಾಸಕ್ಕೆ ಅವರಿಗೂ ನೆರವಾಗಬೇಕು ಅನ್ನೋ ಉದ್ದೇಶ, ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಈಗೇನು ಅವ್ರು ಪ್ಲ್ಯಾನ್ಸ್ ಹೇಳಿದ್ದಾರೆ ನಿಮಗೆ, ಅದ್ರ ಬಗ್ಗೆ ನೀವು ಈಗ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ. ಭಾಳಷ್ಟು ಅಡೆತಡೆ ಬರುತ್ತೆ. ಯಾಕಂದರೆ ಕೆಲವರು ಮಹಿಳೆಯರು ಸಾಂಸಾರಿಕ ಜೀವನದಲ್ಲಿ ಒತ್ತಡದಲ್ಲಿರ್ತೀರಿ. ಅಡುಗೆ ಮಾಡೋದಾಗಿರ್ಬೋದು, ಮಕ್ಕಳಿಗೆ ನೋಡ್ಕೊಳೋದಾಗಿರ್ಬೋದು, ನಿಮ್ಮ ಪತಿದೇವರಿಗೆ ಅಡುಗೆ ಮಾಡೋ ವಿಚಾರ ಆಗಿರ್ಬೋದು, ಇದೆಲ್ಲ ಇದೇ ಇರುತ್ತೆ. ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಸಂಸಾರದಲ್ಲೂ ಕೂಡ ಏನು ತೊಂದರೆ ಆಗದಂಗೆ ಅವರನ್ನೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಈ ಕೆಲಸದಲ್ಲೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಅಲ್ಲೂ ತೊಂದರೆ ಆಗಬಾರ್ದು, ಇಲ್ಲೂ ತೊಂದರೆ ಆಗಬಾರ್ದು. ಇಲ್ಲೂ ಸಕ್ಸಸ್ ಆಗಬೇಕು, ಅಲ್ಲೂ ಸಕ್ಸಸ್ ಆಗಬೇಕು. ಆಮೇಲೆ ಯುವತಿಯರು ಬಂದಿರ, ನೀವೆಲ್ಲ ನೆಲ ಬಗ್ಗೆ ನೀರು ತೆಗೆಯೋ ತಾಕತ್ತಿದೆ ಈಗ ನಿಮಗೆ. ನೀವೆಲ್ಲರೂ ಕೂಡ ಈಗ ಏನು ಮಾಡ್ಬೋದು, ನಿಮ್ಮದಿದು ಒಂದು ಪೀಕ್ ಟೈಮ್, ಏನು 21ಇಂದ ಹಿಡಿದು 25 ಇಯರ್ಸ್ವರೆಗೂ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ, ಅಚೀವ್ಮೆಂಟ್ ಮಾಡಬೇಕಂದ್ರೆ ಇದು ಸರಿಯಾದ ಸಮಯ. ಈ ಸಮಯ ಯಾವತ್ತೂ ಮರಳು ವಾಪಸ್ ಬರಲ್ಲ. ಈ ಟೈಮ್ ಕಳೆದ್ರಿ ಅಂದರೆ ಆಪರ್ಚುನಿಟಿಗಳು, ಈಗ ವಿಶ್ವಗ್ರಹ ಸೊಲ್ಯೂಷನ್ ಒಂದು ನಿಮಗೆ ಅವಕಾಶ ಕೊಟ್ಟಿದೆ. ನೀವು ಹೋಗ್ಬಿಟ್ಟು ಎಜುಕೇಷನ್ ಕೊಡಲಿಕ್ಕೆ, ಅವರಿಗೆ ಅರ್ಥ ಮಾಡಲಿಸ್ಲಿಕ್ಕೆ. ಮಾರ್ಕೆಟಿಂಗಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ಟಿ ವಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟ್ರಸ್ಗಳು ಜಬಾ ಕೇಸರಿ ಅಂತಂದೇಳಿ ವಿಮಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ನೋಡಿದ್ರ ದಿನ ಬರ್ತೈತಿ. ವಿಮಲ್ ತಿಂದರೆ ಏನಾಗುತ್ತೆ? ಕ್ಯಾನ್ಸರ್ ಬರುತ್ತೆ. ಕೆಟ್ಟದ್ದೇ ಮಾಡುತ್ತೆ. ಆದರೆ ಅದನ್ನು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ? ಇದು ಒಳ್ಳೇದಿದು, ಕೇಸರಿ ಇದೆ ಇದರೊಳಗೆ, ಕೇಸರಿ ಇದೇನಾ ಅದರೊಳಗೆ, ಕ್ಯಾನ್ಸರ್ ಇದೆ ಅದರೊಳಗೆ ಅಲ್ವಾ? ಈಗ ನೀವಾದರೆ ಏನು ಮಾಡ್ತಾ ಇದ್ದೀರಾ? ಒಂದು ಎಜುಕೇಷನ್ನ, ಒಂದು ವಿದ್ಯಾಭ್ಯಾಸನ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ. ನೀವು ಒಂದು ಸಾಮಾನ್ಯರಾಗಿದ್ದರೂ ಕೂಡ ನೀವು ಒಬ್ಬರು ಸೆಲೆಬ್ರಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬರು ಸೆಲೆಬ್ರಿಟಿ ಆಗಿ, ಯಾಕಂದರೆ ನೀವು ಒಂದು ಆರೋಗ್ಯಕ್ಕೆ ಹಾನಿಕರವಾದಂಥ ವಸ್ತು ಬಗ್ಗೆ ನೀವು ಪಬ್ಲಿಸಿಟಿ ಮಾಡ್ತಿಲ್ಲ. ವಿದ್ಯಾಭ್ಯಾಸ ಇಡೀ ವಿಶ್ವದಲ್ಲೇ ಅವಶ್ಯಕತೆ ಇದೆ. ಯಾಕಂದರೆ ಎಜುಕೇಷನ್ ಲೆವೆಲ್ನೇ ನೋಡೋದು ಎಲ್ಲರೂ. ಯಾವುದೇ ದೇಶದ್ದಾಗಲಿ, ಇಲ್ಲಿ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಓದಿಲ್ಲ, ಎಷ್ಟು ಜನ ವಿದ್ಯಾವಂತರಿಲ್ಲ. ಈಗ ನಮ್ಮ ಹಿಂದಿನ ಪೀಳಿಗೆನೇ ಇರ್ಬೋದು, ನಿಮ್ಮ ಅಜ್ಜಿ ಅಜ್ಜ ಅವರು ಓದಿಲ್ಲದಕ್ಕೇನೆ ನಮ್ಮನ್ನು ಓದಿಸಿಲ್ಲದಂಥ ಕಾರಣ ಇದು ಹಿಂದ್ಗಡೆ. ಆಮೇಲೆ ಹೆಣ್ಮಕ್ಳಿಗೆ ಶಾಲೆಗೆ ಕಳಿಸ್ತಿರ್ಲಿಲ್ಲ, ಅಂಥ ಪದ್ಧತಿ ಇತ್ತು. ಆದರೆ ಇವಾಗ ಆ ಥರ ಇಲ್ಲ. ಇದು ಇವತ್ತು ಒಂದು ವಿಶ್ವನೇ ನಮ್ಮ ಭಾರತ ಕಡೆ ತಿರುಗಿ ನೋಡ್ತಾ ಇರ್ತಕ್ಕಂಥ ಸಮಯ ಇದು. ಪ್ರತಿಯೊಬ್ಬರು, ಅದರಲ್ಲೂ ಇಲ್ಲಿ ಮಹಿಳೆಯರು ಹೆಚ್ಚು ಬಂದಿರೋ ನನಗೆ ಭಾಳ ಸಂತೋಷ ಆಗುತ್ತೆ. ಮಹಿಳೆಯರು 25 ಜನ ಬರಲಿ, 55 ಜನ ಬರಲಿ, ಮಹಿಳೆಯರು ಹೆಚ್ಚು ಇದ್ದಲ್ಲಿ ನನಗೆ ಅಲ್ಲಿ ಶಕ್ತಿ ಜಾಸ್ತಿ ಇದೆ ಅಂತ. ಯಾಕಂದರೆ ಈ ತಾಯಿನ ಭೂಮಿ ತಾಯಿ ಅಂತೀವಿ, ನಮ್ಮ ತಾಯಿನೇ ತಾಯಿ ಅಂತೀವಿ ಹೊರತು, ತಾಯಿಯಿಂದನೇ ಪೂರ್ತಿ ಜನ್ಮ ಆಗಿರೋದು, ತಾಯಿಯಿಂದನೇ ಸಂಪೂರ್ಣ ಒಂದು ಕಾರ್ಯ ನಡೆಯೋದು. ಮಹಿಳೆಯ ಶಕ್ತಿ ಎಲ್ಲಿರುತ್ತೋ ಅಲ್ಲಿ 100% ಯಶಸ್ವಿ ಇದ್ದೇ ಇರುತ್ತೆ, ಯಾವುದೇ ಕಾರ್ಯಕ್ಕಾಗಲಿ. ನೀವು ಎಲ್ಲ ಮನಸ್ಸು ಮಾಡಿದರೆ, ಗಂಡು ಮಕ್ಕಳು ಏನಂದರೆ ಇಲ್ಲಿ ಕೇಳ್ತಾರೆ, ನಾನು ಅವ್ರನ್ನೇನು ಕ್ರಿಟಿಸೈಸ್ ಮಾಡ್ತಿಲ್ಲ, ಆದರೆ ಅವ್ರು ಕೇಳ್ತಾರೆ, ಅವ್ರು ಒಬ್ರಿಗಿಬ್ರಿಗೆ ವಿಚಾರ ಕೇಳ್ತಾರೆ. ಮಹಿಳೆಯರು ನೀವು ಹಂಗಲ್ಲ, ಒಬ್ಬರು ನೀವು ಇಲ್ಲಿ ವಿಚಾರ ತಿಳ್ಕೊಂಡು ಹೋದರೆ 100 ಜನಕ್ಕೆ ಇವತ್ತೊಬ್ಬರು ಸಂದೀಪ್ ಗುರುಜಿ ಅಂತ ಸಿಕ್ಕಿದ್ರು, ನನಗೆ ಹಿಂಗೆ ಹೇಳಿದರು, ನಾನು ಹಿಂಗೆ ಹೇಳಿದ್ರು, ಹೌದಾ ಯಾರ ನಾನು ಬರ್ತೀನಿ, ಹಿಂಗೆ ನೀವು ಒಬ್ರಿಗೊಬ್ರು ಮಾತಾಡ್ತಾ ಹೋಗ್ತೀರಿ. ನೀವು ಕೂಡ ಸ್ವಾವಲಂಬಿ ಬದುಕನ್ನ ಬಯಸೋದಾದ್ರೆ ನಿಮ್ಮ ಸವಿವರವನ್ನ ಈ ಕೆಳಗಿನ ನಂಬರ್ಗೆ ವಾಟ್ಸ್ಆಪ್ ಮಾಡಿ 7338180992 733 8180 992.